ಬಿಗ್ ಬಾಸ್ ಸೀಸನ್ 12ರ ಮನೆ ಒಳಗೆ ಈ ಬಾರಿ ಹೈ ಡ್ರಾಮಾ ನಡೆಯುತ್ತಿದೆ. ಹೌದು, ಮುಚ್ಕೊಂಡ್ ಮಲ್ಕೋ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿಗೆ ಹೇಳುತ್ತಾರೆ. ಆದರೆ ಅದರ ಪರಿಣಾಮ ಬಿಗ್ ಬಾಸ್ ಮನೆಯ ಸಂಪೂರ್ಣ ಬದಲಾಯಿಸಿತು. ಈ ಮಾತು ರಕ್ಷಿತಾ ಶೆಟ್ಟಿ ಮೇಲೆ ಅಶ್ವಿನಿ ಗೌಡ ಹಾಗೂ ಜಾನ್ವಿ ತೋರಿಸಿದ ದರ್ಪ ಈಗ ವೀಕ್ಷಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮೊದಲ 2 ವಾರಗಳಲ್ಲಿ ರಾಜಮಾತೆ ಅರಸಿ ಅಂತ ತಾವು ಬೀಗುತ್ತಿದ್ದ ಅಶ್ವಿನಿ ಗೌಡ ಮತ್ತು ಜಾನ್ವಿಯ ಇಮೇಜ್ ಈಗ ಸಂಪೂರ್ಣ ಕುಸಿತದ ಅಂಚಿನಲ್ಲಿದೆ. ರಕ್ಷಿತಾ ಶೆಟ್ಟಿಯನ್ನು ಸುಮ್ಮನೆ ಟಾರ್ಗೆಟ್ ಮಾಡೋ ಪ್ರಯತ್ನ ಈಗ ಅವರಿಗೆ ಪ್ರಭಾವ ಬೀಳುತ್ತದೆ. ಹೌದು ವೀಕ್ಷಕರು, ಇತ್ತೀಚಿನ ಎಪಿಸೋಡ್ ಅಲ್ಲಿ ಜಾನ್ವಿ ಮತ್ತು ಅಶ್ವಿನಿ ಗೌಡ ರಕ್ಷಿತಾಳ ವಿರುದ್ಧ ತೀವ್ರವಾಗಿ ಕಿಚಾಯಿಸಿದ್ದಾರೆ. ಮತ್ತೆ ರಕ್ಷಿತಾಳಿಗೆ ಅಶ್ವಿನಿ ಗೌಡ ಅವರು ಜಾಸ್ತಿ ಮಾತಾಡಬೇಡ, ಮುಚ್ಕೊಂಡು ಮಲ್ಕೋ ಹೋಗಿ, ನಿನ್ನ ಡ್ರಾಮಾ ಏನಿದ್ರು ಬಾತ್ರೂಮ್ನಲ್ಲಿ ಮಾಡು ಅಂತ ಅಶ್ವಿನಿ ಬಾಯಿ ಬಂದ ಹಾಗೆ ಮಾತು ವೀಕ್ಷಕರಿಗೆ ಕೋಪ ಹೆಚ್ಚಿಸಿದೆ. ಅದಷ್ಟೇ ಅಲ್ಲದೆ ನೀನು ಎಲ್ಲಿಂದ ಬಂದಿದ್ದೀಯ ಅಂತ ಗೊತ್ತು ಅಂತ ಹೇಳಿ ವೈಯಕ್ತಿಕ ದಾಳಿಗೂ ಮುಂದಾಗಿದ್ದಾರೆ. ಇದನ್ನೆಲ್ಲ ನೋಡಿ ವೀಕ್ಷಕರು ಸಿಡಿದೆದ್ದಿದ್ದಾರೆ. ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇವರಿಬ್ಬರು ರಾಜಮಾತೆ ಅಲ್ಲ, ರಾಕ್ಷಸಿ ಮಾತೆ ಹಾಗೂ ವಟಾರದ ಆಂಟಿಗಳು ತರಹ ವರ್ತನೆ ತುಂಬಾ ಚೀಪ್. ಅಷ್ಟೇ ಅಲ್ಲ, ಹಲವಾರು ವೀಕ್ಷಕರು ಇವತ್ತು ಫಸ್ಟ್ ಫಿನಾಲೆ ಕಿಚ್ಚ ಸುದೀಪ್ ಅವರು ಈ ವಿಷಯದ ಬಗ್ಗೆ ಮಾತನಾಡಬೇಕು ಅಂತ ವೀಕ್ಷಕರ ಕೋರಿಕೆ. ಹಾಗೆ ಮಿಡ್ ವೀಕ್ ಎಲಿಮಿನೇಷನ್ ವೇಳೆ ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ಜಾನ್ವಿಯ ಮುಖವಾಡ ಕಳಚಿದರು. ಹೌದು, ಈ ಘಟನೆಯ ಬಳಿಕ ಜಾನ್ವಿ, ಅಶ್ವಿನಿ ರಕ್ಷಿತಾಳ ವಿರುದ್ಧ ಅಸಹ್ಯ ವರ್ತನೆ ತೋರಿದ್ದಾರೆ. ಆದರೆ ರಕ್ಷಿತಾ ಶೆಟ್ಟಿ ಅವಳು ತಾಳ್ಮೆಯಿಂದ ವರ್ತಿಸಿದ ರೀತಿ ವೀಕ್ಷಕರ ಮನಗೆದ್ದಿದೆ. ಇದೀಗ ವೀಕ್ಷಕರು ಹೇಳುತ್ತಿದ್ದಾರೆ, ಯಾರು ಬೇಕಾದ್ರೂ ಗೆಲ್ಲಲಿ, ಅಶ್ವಿನಿ ಗೌಡ ಗೆಲ್ಲಬಾರದು, ಈ ವರ್ತನೆ ಕೀಳು ಮಟ್ಟದ್ದು, ವೈಯಕ್ತಿಕ ದಾಳಿ ಸಹಿಸಲಾರದು ಎಂಬ ಪ್ರತಿಕ್ರಿಯೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ. ಒಟ್ಟಿನಲ್ಲಿ ಈ ವಾರ ಬಿಗ್ ಬಾಸ್ ಮನೆ ರಂಗಮಂದಿರವಲ್ಲ, ಬರೀ ವೈಯಕ್ತಿಕ ಕಳಂಕದ ಕಾಳಗ ಆಗಿದೆ. ಅಶ್ವಿನಿ ಗೌಡ ಹಾಗೂ ಜಾನ್ವಿ ಮುಂದಿನ ವಾರಗಳಲ್ಲಿ ತಮ್ಮ ಇಮೇಜ್ ಉಳಿಸ್ಕೊಳ್ತಾರ? ಇವತ್ತು ಫಸ್ಟ್ ಫಿನಾಲೆ ದಿನ ಇದರ ಬಗ್ಗೆ ಸುದೀಪ್ ಸರ್ ಮಾತಾಡದೇ ಇದ್ರೆ ಇದು ಫೇಕ್ ಶೋ ಎಂದು ಜನರ ಅಭಿಪ್ರಾಯ. ಈ ವಿಡಿಯೋದಲ್ಲಿ ನಾವು ಹೇಳುತ್ತಿರುವ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಇಲ್ಲಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ತಪ್ಪು, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.